ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚವಚಿತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನು ಅಲ್ಲೇನು ನಮಗೆ ಮೊದಲು ನೆನಪಾಗೋದು. ಇದನ್ನ ಎರಡನೇ ಮಂತ್ರಾಲಯ ಹೆಂಗಾಯ್ತಪ್ಪ ಅಂದ್ರೆ, ರಾಯರ ಬಹಳ ಆಪ್ತರು. ರಾಯರು 16 ವರ್ಷಗಳ ಕಾಲ ಅವ್ರ ಮುಂದೆ ಇರ್ತಾರೆ. ವಿಶ್ವದಲ್ಲೇ ಮೊದಲ ರಾಯರ ವಿಗ್ರಹ, ಏಕಶಿಲಾ ವಿಗ್ರಹ ಇರೋದು ಅಲ್ಲೇ. ವಿದೇಹದಿಂದ ನನ್ನ ಆತ್ಮ ಹೋಗಿದೆ ಅಂತ ರಾಯರ ಮಂತ್ರ ಜಪಿಸ್ತಾರೆ, ಸ್ಟಾರ್ಟ್ ಮಾಡ್ತಾರೆ. ಅವರ ತುಂಗಭದ್ರಾ ನದಿಯೇ ಕೂಡ ಅವ್ರಿಗೆ ಜಾಗವನ್ನು ಬಿಟ್ಕೊಡುತ್ತೆ. ಒಂದು ಅಶರೀರ ವಾಣಿ ಕೇಳಿಸುತ್ತೆ, ರಾಯರ ನಾನು ಎಲ್ಲೂ ಹೋಗಿಲ್ಲ, ನನ್ನ ಆತ್ಮ ನಿಮ್ಮ ಲೋಕ ಕಲ್ಯಾಣಕ್ಕಾಗಿ ಎಲ್ಲ ಜನರಿಗೋಸ್ಕರ ನಾನು ಇಲ್ಲೇ ಹೆಸರ್ತೀನಿ ಅಂತ ನಿರ್ಮಾಣ ಮಾಡ್ತಾರೆ. ಅವಾಗ ಜ್ಯೋತಿ ರೂಪದಲ್ಲಿ ಇವ್ರಿಗೆ ಕಾಣ್ಕೊಳ್ತಾರೆ. ಸೌತಿ ಭಿಕ್ಷಾಂದಿಯಿಂದ ಮಕ್ಕಳು ಏನ್ ಇಚ್ಛೆ ಎತ್ಕೊಂಡ್ಬರ್ತಾರಲ್ಲ, ಆ ತೀರ್ಥನ ಪ್ರೋಕ್ಷಣೆ ಮಾಡಿದಾಗ ಅದ್ರ ಮೇಲೆ ಅನ್ನ ಆಗ್ಬಿಡ್ತಿತ್ತಂತೆ. ರಾಯರಿಗೆ ಚಟ್ನಿ ಮಾಡ್ಕೊಡ್ತಿದ್ದಂತ ಜಾಗ, ಅಲ್ಲಿ ರಾಯರು ಮಲ್ಕೊಂಡಿದ್ದಂತ ಜಾಗ. ಕೃಷ್ಣ ಸರ್ಪ ಅಂತ ಯಾಕೆ ಕರೀತಾರೆ ಅನ್ನೋದನ್ನ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. 4 ವರ್ಷದ ಮನೆ ಇತ್ತು. ಈ ಮನೆಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಅಮೃತಾಚಾರ್ಯರು 13 ವರ್ಷ ಜೊತೆಗೆ ಹಾವಿಗೆ ಹಾಲು ನೈವೇದ್ಯ ಇರ್ತಾರೆ. ಅಲ್ಲಿ ರಾಜ ಬಂದಿದ್ದಾರ ಆ ರಾಘವೇಂದ್ರ ಪ್ರಾರ್ಥನೆ ಕೇಳಿ ಆ ಕೃಷ್ಣ ಸರ್ಪ ಸ್ವಯಂಭೂ ಶ್ರೀರಾಮ ಕಾಮಿತು ರಾಘವೇಂದ್ರ ಸ್ವಾಮಿ ಕೈದಲ್ಲಿ ಹಾವಿನ ಹೆಡೆ ಇದು. ಅಂದ್ರೆ ದೇವತಾ ಮನುಷ್ಯರಾಗಿರೋದು ದೇವರೇ ಆಗಿರ್ತಕ್ಕಂಥ ನಮ್ಮ ರಾಯರ ಬಗ್ಗೆ ಹೇಳ್ತಾ ಹೋದ್ರೆ